ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ವಿಶೇಷವಾಗಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಯುತ ಪಿ.ಎಚ್. ಪೂಜಾರ್ ಸರ್ ಅವರು ಮಾನ್ಯ MLC ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ಮಕ್ಕಳ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಮಸೂರ್ಕರ್ಜಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಶೇಖರ್ ಮಾನೆ ಅವರು ಕ್ರೀಡೋತ್ಸವ ಜಿಲ್ಲಾ ಸಮಿತಿ ಕಾರ್ಯದರ್ಶಿಗಳು, ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಏಕಲ್ ಅಭಿಯಾನದ ಸದಸ್ಯರು ಮತ್ತು ಶ್ರೀರಾಮೃತ ಯೋಜನಾ ಮಂದಿರದ ಜಿಲ್ಲಾ ಸಂಚಾಲಕರು, ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಸನ್ಮಾನ್ಯ ಶ್ರೀ ಪಿ.ಎಚ್. ಪೂಜಾರ್ ಸರ್ ಅವರು ಉದ್ಘಾಟನೆ ಮಾಡಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಆತ್ಮೀಯ ಯುವಕರೇ ಹಾಗೂ ಮಕ್ಕಳೇ, ಬದುಕು ನಿರಂತರವಾಗಿ ಸಾಗುವಂಥದ್ದು. ಬದುಕಿನ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಜೋಡಿಸ್ಕೊಂಡು ಹೋಗುವಂಥದ್ದು, ಸನಾತನ ಸಂಸ್ಕೃತಿಯನ್ನು ಮೇಳೈಸಿಕೊಂಡು ಹೋಗುವಂಥದ್ದು, ಧರ್ಮ ಪರಂಪರೆಗಳನ್ನು ಆಚರಣೆ ಮಾಡ್ತಾ ಮಾದರಿಯಾಗಿ ಬದುಕು ಸಾಗಿಸುವಂಥದ್ದು, ಜೀವನ ಸಾಗಿಸುವಂಥದ್ದು ಕಲೆ ಬಾಲ್ಯದಿಂದಲೇ ನಾವೆಲ್ಲ ಕಲಿಸ್ಕೊಳ್ಬೇಕಾಗುವಂಥದ್ದು. ಏಕಲ್ ಅಭಿಯಾನ ಶಿಕ್ಷಣ, ಸಂಸ್ಕಾರ ಜೊತೆಗೆ ಆರೋಗ್ಯದ ಬಗ್ಗೆ ಕೂಡ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಕ್ಕಳಲ್ಲಿ ಭಾವನೆಗಳ ಮೂಲಕ ಉದ್ದೀಪನಗೊಳಿಸ್ತಾ ಗ್ರಾಮೀಣ ಭಾಗದಲ್ಲಿ ಹಿಂದುಳಿದಂಥ ವಿಶೇಷ ಪ್ರದೇಶಗಳಲ್ಲಿ ಈ ಅಭಿಯಾನವನ್ನು ಜಾರಿ ಮಾಡ್ತಾ ಈ ಸಂಘಟಕರು ಕಂಡಂಥ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮುಖ್ಯ ಪ್ರವಾಹದಲ್ಲಿ ಶಿಕ್ಷಣ, ಸಂಸ್ಕಾರ, ಆರೋಗ್ಯದಿಂದ ವಂಚಿತರಾದಂಥ ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ಕೂಡ ಮುಖ್ಯ ಪ್ರವಾಹದಲ್ಲಿ ತರಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ರಾಷ್ಟ್ರೀಯ ನಮ್ಮ ಹಿರಿಯರು, ಮಟ್ಟದ ಹಿರಿಯರು ಈ ಕಾರ್ಯಕ್ರಮ, ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಈ ಅಭಿಯಾನ ಯಶಸ್ವಿಯಾಗಿ ಇಡೀ ರಾಷ್ಟ್ರದಾದ್ಯಂತ ನಡೀತಾ ಬಂದದ್ದು. ಬಾಗಲಕೋಟೆ ಜಿಲ್ಲೆ ಕೂಡ ಇದರಲ್ಲಿ ಬರ್ತಾ ಇಲ್ಲ. ಅಧ್ಯಕ್ಷ ಅಂತ ಡಾಕ್ಟರ್ ಮಾಸೂರ್ಕರ್ ಅವರು, ಡಾಕ್ಟರ್ ಮಾನೆ ಅವರು, ಇನ್ನೂ ಅನೇಕ ಹಿರಿಯರು, ಮುಳುಗುಂದಂಥವ್ರು ಭಾಳ ಜನ ಇದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅರ್ಪಣಾ ಮನೋಭಾವದಿಂದ ಈ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು, ವ್ಯಕ್ತಿತ್ವ ವಿಕಸನ ಜೊತೆಗೆ ನಮ್ಮ ಪರಂಪರೆಗಳ ಬಗ್ಗೆ ಕೂಡ ಅವ್ರಿಗೆ ಜ್ಞಾನ ಮೂಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಏನು ಈ ವರ್ಷ ಕೂಡ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಆ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಅನೇಕ ಪಂದ್ಯಗಳನ್ನು ಏರ್ಪಡಿಸಿದ್ದಾರೆ. ನೀವೆಲ್ಲರೂ ಕ್ರೀಡಾ ಮನೋಭಾವದಿಂದ ಇದರಲ್ಲಿ ಭಾಗವಹಿಸಬೇಕು. ಭ್ರಾತೃತ್ವ ಭಾವನೆ ಸದಾಕಾಲ ನಿಮ್ಮೆಲ್ಲರಲ್ಲಿ ಜಾಗೃತವಾಗಬೇಕು. ನಾವೆಲ್ಲರೂ ಹಿಂದೂ ಒಂದೇ ಕುಟುಂಬದ ಸದಸ್ಯರು ಅನ್ನುವಂಥ ಈ ಭಾವನೆ ಸದಾಕಾಲ ನಿಮ್ಮೆಲ್ಲರಲ್ಲಿ ಅಚ್ಚಳಿದೆ ಉಳಿದು ಭಾರತದ ಭದ್ರ ಭವಿಷ್ಯವನ್ನು ನೀವೆಲ್ಲರೂ ಕಟ್ಟುವಂಥ ನಾಗರಿಕರಾಗಿ ಬೆಳಿಬೇಕು ಅನ್ನುವಂಥ ಶುಭ ಹಾರೈಕೆ ಈ ಸಂದರ್ಭದಲ್ಲಿ ಮಾಡ್ತಾ, ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ಅಧ್ಯಕ್ಷರು, ಎಲ್ಲ ತಂಡದ ಇವರಿಗೆ ಹೃತ್ಪೂರ್ವಕ ಅಂತ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲರಿಗೂ ಶುಭವಾಗಲಿ ಅನ್ನುವಂಥ ಹಾರೈಕೆ ಮಾಡಿ ನನ್ನ ಮಕ್ಕಳಿದ್ದಾರೆ. ನಮಸ್ಕಾರ. ಭಾರತ್ ಮಾತಾ ಕೀ.
ಮಾಡ್ತಾ ಇದ್ದೀನಿ. ಇಪ್ಪತ್ನಾಲ್ಕು 25ನೇ ಸಾಲಿನ ಕ್ರೀಡೋತ್ಸವ ಉದ್ಘಾಟನೆಗೆ ಸ್ವಾಗತ ಸುಸ್ವಾಗತ. ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಅಭಿವೃದ್ಧಿಪಡಿಸುವ ಸಹಾಯ ಮಾಡುತ್ತದೆ. ಇದು ವಿದ್ಯಾರ್ಥಿಯ ವ್ಯಕ್ತಿತ್ವದ ಜೀವನದ ಕೌಶಲ್ಯಗಳನ್ನು ಅಭಿವೃದ್ಧಿಗೊಳಿಸುತ್ತದೆ. ಕ್ರೀಡೆ ವಿದ್ಯಾರ್ಥಿಗಳ ಸಾಮರ್ಥ್ಯ, ನಾಯಕತ್ವದ ಏಕತೆ ಮತ್ತು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುವಲ್ಲಿ ಸಹಾಯ ಮಾಡುತ್ತದೆ. ಏಕಲ್ ಅಭಿಯಾನದ ಸತತ 3ನೇ ವರ್ಷದ ಅದ್ದೂರಿಯಾಗಿ ನಡೆಯುತ್ತಿರುವ ಕ್ರೀಡೋತ್ಸವದಲ್ಲಿ ಇಂದು ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಈ ಅದ್ದೂರಿ ಕ್ರೀಡಾಕೂಟ ವೇದಿಕೆಯ ಮೇಲೆ ನಮ್ಮ ಸಮಿತಿ ಗಣ್ಯ ವ್ಯಕ್ತಿಗಳು ಮತ್ತು ಅತಿಥಿಗಳು ಈಗಾಗಲೇ ಆಸೀನರಾಗಿದ್ದಾರೆ. ಇವರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಈಗ ಏಕಲ್ ಅಭಿಯಾನದ ಗೀತೆಯನ್ನು ಅಂಚಲ್ ಪ್ರಶಿಕ್ಷಣ ಪ್ರಮುಖರಾದಂಥ ಲಕ್ಷ್ಮಕ್ಕ ಮತ್ತು ಸಜ್ ಪ್ರಶಿಕ್ಷಕರಿಂದ. का ज्ञान है और गीता का ज्ञान है, बोलो जय हो एकल, बोलो जय हनुमान, बोलो जय हो एकल, बोलो जय हनुमान. लाखों बच्चे शिक्षित करके ज्ञान का दीप जलाया है, अपने देश की संस्कारों से सबको गले लगाया है. सब नहीं रुकेगा यह रथ अपना, संतों का आह्वान है. रामायण का सार इसी में और गीता का ज्ञान है, और गीता का ज्ञान है. बोलो जय हो एकल, बोलो जय हनुमान, बोलो जय हो एकल, बोलो जय हनुमान. गौ ग्राम योजना चलाकर गौ माँ का सम्मान किया, गाय का घर किसान का घर सबने इसको मान लिया. गौ माता का कृपा से ही तो भारत देश महान है. रामायण का सार इसी में और गीता का ज्ञान है, और गीता का ज्ञान है. ऊंच नीच का भेद बुलाकर सबको मान दिलाया है. संस्कारों की व्यासपीठ पर पिछड़ा वर्ग बिठाया है. घर घर जाकर कथा सुनाते जिससे बढ़ता ज्ञान है. रामायण का सार इसी में और गीता का ज्ञान है, और गीता का ज्ञान है. बोलो जय हो एकल, बोलो जय हनुमान, बोलो जय हो एकल, बोलो जय हनुमान. स्वाभिमान का भाव जगा कर सबका मान बढ़ाया है. देश की रक्षा के हित हनुमत शक्ति जगाया है. भारत माता विजय होने का देती हम वरदान है. रामायण का सार इसी में और गीता का ज्ञान है, और गीता का ज्ञान है. बोलो जय हो एकल, बोलो जय हनुमान, बोलो जय हो एकल, बोलो जय हनुमान. भारत माता की जय. ಅಭಿಯಾನ ಪ್ರಮುಖರಾದಂತಹ ಶ್ರೀ ಪ್ರಶಾಂತ್
ಪತಾರ್ಜಿ ಅವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಾಗಲಕೋಟೆ ಅಂಚಲ್ 2024-25ನೇ ಸಾಲಿನ ಕ್ರೀಡೋತ್ಸವವನ್ನು ಹಮ್ಮಿಕೊಂಡಿದ್ದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಸ್ವಾಗತ ಮತ್ತು ಪರಿಚಯ. ಮೊದಲನೆಯದಾಗಿ ಏಕಲ ಅಭಿಯಾನದ ಪೂರ್ವದಲ್ಲಿ ಏಕಲ ಅಭಿಯಾನದ ಅಧ್ಯಕ್ಷರಾಗಿ ಪ್ರಸ್ತುತವಾಗಿ ನಮ್ಮ ಜಿಲ್ಲೆಯ ಕ್ರೀಡಾ ಸಮಿತಿಯ ಕ್ರೀಡೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಮಸೂರ್ಕರ್ ಜಿ ಅವರನ್ನ ಎಲ್ಲ ವಿದ್ಯಾರ್ಥಿಗಳ ಪರ ಏಕಲ ಅಭಿಯಾನದ ಜಿಲ್ಲಾ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಕಟಗೇರಿ ಅವರು ಅನುಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಪ್ರಾಯೋಜಕರಾಗಿರ್ತಕ್ಕಂಥ ರೋಟರಿ ಕ್ಲಬ್ ಅನ್ನೋರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಕಾರ್ಯಕರ್ತರು ಅವರಿಗೆ ಶಾಲನ್ನು ಹಾಕುವ ಮೂಲಕ ಸ್ವಾಗತ ಕೋರಬೇಕಂತ ಕೇಳ್ಕೊತಾ ಇದ್ದಾರೆ. ಶ್ರೀಯುತ ಡಾಕ್ಟರ್ ರಾಜೇಂದ್ರ ಜೋಶಿ ಜಿ ಅವರು ಕೂಡ ನಮ್ಮ ಪ್ರಾಯೋಜಕರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಮಾತಾ ಕಿ ಗೋ ಮಾತಾ ಕಿ ಧನ್ಯವಾದಗಳು. ಕಾರ್ಯಕರ್ತರಾಗಿರ್ತಕ್ಕಂಥ ಸತ್ಸಂಗ ಕಾರ್ಯಕರ್ತರಾಗಿರ್ತಕ್ಕಂಥ ಶ್ರೀಮತಿ ಕಸ್ತೂರಿ ದೀದಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಧನ್ಯವಾದಗಳು. ಅದೇ ರೀತಿ ಕರ್ನಾಟಕ ಸಂಭಾಗದ ಮತ್ತು ಶ್ರೀಮತಿ ಲತಾ ಹೆರಂಜಲ್ ಕಾರ್ಯಾಧ್ಯಕ್ಷರು ವಿದ್ಯಾಪ್ರಸಾರಕ ಮಂಡಳಿ ಬಾಗಲಕೋಟೆ ಅವರಿಗೂ ಕೂಡ, ಮತ್ತು ಶ್ರೀ ಶಿವಕುಮಾರ್ ಚಿಲಾ ಅವರಿಗೂ ಕೂಡ, ಮತ್ತು ಡಾಕ್ಟರ್ ಗಂಗಾಧರ್ ಡೆಂಟಲ್ ಕ್ಲಿನಿಕ್ ಅವರಿಗೂ ಕೂಡ, ಶ್ರೀ ಪರಶುರಾಮ್ ಮುಳಗುಂದ್ ಅವರಿಗೂ ಕೂಡ, ಮತ್ತು ಶ್ರೀ ನಾರಾಯಣ್ ಫರ್ನಿಚರ್ಸ್ ವರ್ಕ್ಸ್ ಬಾಗಲಕೋಟೆ ನವನಗರ ಅವರಿಗೂ ಕೂಡ, ಶ್ರೀ ಸಾಯಿ ಟೇಲರ್ ನವನಗರ ಅವರಿಗೂ ಕೂಡ, ಮತ್ತು ಡಾಕ್ಟರ್ ಗಿರೀಶ್ ಮಾಸರ್ಕರ್ ಜಿ ಕ್ರೀಡೋತ್ಸವ ಜಿಲ್ಲಾಧ್ಯಕ್ಷರು ಬಾಗಲಕೋಟೆ ಇವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಭಾರತ ಮಾತಾ ಭೂತ ಜನಗೀತಾ ನಿರ್ಮಲ ಗಂಗಾ ಜಲಭೂತ ಶಿರಸಿ ವಿರಾಜಿತ ಹಿಮಗಿರಿ ಮುಕುಟಂ ಚರಣೆ ಹಿಂದೂ ಮಹೋದತಿ ಸಲಿಲಂ ಜಗನೆ ಸಸ್ಯಲತಾ ತರುವಸನಂ ಜಯ ಭಾರತ ಜನನಿ ಜಯ ಭಾರತ ಜನನಿ. ಅತಿ ಶಿಸ್ತಿನಿಂದ SRN ಕಾಲೇಜಿನ NCC ವಿದ್ಯಾರ್ಥಿಗಳು ಈಗ ಎಲ್ಲ ಸಂಚಿನ ತಂಡಗಳನ್ನು ಮುನ್ನಡೆಸುತ್ತಿದ್ದಾರೆ. ಪ್ರಶಿಕ್ಷಕರು ಈಗ ಬರುತ್ತಿದ್ದಾರೆ. ಸಂಘ ಪ್ರಶಿಕ್ಷಕಿಯರಾದ ಕಲ್ಪನಾ ದೀದಿಯವರು ಧ್ವಜ ಹಿಡಿದು ಹೆಜ್ಜೆ ಹಾಕುತ್ತಿದ್ದಾರೆ. ರಾಂಪುರ್ ಸಂಚಿನ ವಿದ್ಯಾರ್ಥಿಗಳು, ಆಚಾರ್ಯರು ಮತ್ತು ಪ್ರಶಿಕ್ಷಕರು ಈಗ ಬರುತ್ತಿದ್ದಾರೆ. ಸಂಘ ಪ್ರಶಿಕ್ಷಕಿಯರಾದಂತಹ ವಿಜಯಲಕ್ಷ್ಮಿ ದೇವಿ ಅವರು ಮುನ್ನಡೆಸುತ್ತಿದ್ದಾರೆ. ಈಗ ಅಮೀನ್ಗಢ್ ಸಂಚಿನ ವಿದ್ಯಾರ್ಥಿ
ವಿದ್ಯಾರ್ಥಿಗಳು, ಆಚಾರ್ಯರು ಮತ್ತು ಪ್ರಶಿಕ್ಷಕರು ಬರುತ್ತಿದ್ದಾರೆ. ಪ್ರಶಿಕ್ಷಕರಾದ ಮಲ್ಲೇಶ್ ಜಿ ಅವರು ವಿದ್ಯಾರ್ಥಿಗಳೊಂದಿಗೆ ಧ್ವಜವನ್ನು ಹಿಡಿದು ನಡೆಯುತ್ತಿದ್ದಾರೆ. ಗೊಳಗೊಂಡ ಸಂಚಿನ ವಿದ್ಯಾರ್ಥಿಗಳು, ಆಚಾರ್ಯರು ಮತ್ತು ಪ್ರಶಿಕ್ಷಕರು ಈಗ ಬರುತ್ತಿದ್ದಾರೆ. ಸಂಚ್ ಪ್ರಶಿಕ್ಷಕಿಯರಾದಂತಹ ಶೋಭಕಾ ದೇವಿ ಅವರು ಹೆಜ್ಜೆಯನ್ನು ಹಾಕುತ್ತಿದ್ದಾರೆ. ರೋನ್ ಸಂಚಿನ ವಿದ್ಯಾರ್ಥಿಗಳು ಮತ್ತು ಆಚಾರ್ಯರು ಹಾಗೂ ಪ್ರಶಿಕ್ಷಕರಾದ ಮಲ್ಲಿಕಾರ್ಜುನ್ ಜಿ ಅವರು ಧ್ವಜವನ್ನು ಹಿಡಿದು ವಿದ್ಯಾರ್ಥಿಗಳೊಂದಿಗೆ ಹೆಜ್ಜೆ ಹಾಕುತ್ತಲೇ ವಿನಂತಿ. ಬಾವುಟ ಇದ್ದಂತ ಎಲ್ಲ ಸಂಚ್ ಕಾರ್ಯಕರ್ತರು, ಸಂಚ್ ಪ್ರಶಿಕ್ಷಕರು ಒಂದು ಹೆಜ್ಜೆ ಮುನ್ನಡೆಯಬೇಕು. ಬಾವುಟ ತಗೊಂಡು ಒಂದು ಹೆಜ್ಜೆ ಮುಂದೆ ಬನ್ನಿ. ಏಕೆಲ್ ಅಭಿಯಾನದಿಂದ ಎಲ್ಲ ಆಟಗಾರರು ಜಿಲ್ಲಾ ಕ್ರೀಡೋತ್ಸವ ಸಮಿತಿ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಹಾಕಿರುವ ನಿಯಮಗಳನ್ನು ಪಾಲಿಸುವ ಮೂಲಕ ನಿಜವಾದ ಕ್ರೀಡಾ ಸ್ಫೂರ್ತಿಯಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ತಾಲೂಕು ಮತ್ತು ಜಿಲ್ಲೆಯ ಘನತೆಯನ್ನು ಹೆಚ್ಚಿಸುವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. बोलो भारत माता की, बोलो भारत माता की जय, बोलो भारत माता की जय. ಧನ್ಯವಾದ. ಕ್ರೀಡಾ ಜ್ಯೋತಿಯನ್ನು ಗೌರವಿಸಿದ್ದಾರೆ. ಈ ಕ್ರೀಡಾ ಜ್ಯೋತಿ ರಾಂಪುರ ಸಂಚಿನ ಕ್ರೀಡಾಪಟುಗಳ ಕಡೆಗೆ ಹೋಗುತ್ತದೆ. ಎಲ್ಲರೂ ಚಪ್ಪಾಳೆ ಹಾಕಿ. ಕೆರೂರು ಸಂಚಿನ ವಿದ್ಯಾರ್ಥಿ ಕ್ರೀಡಾ ರಾಂಪುರ್ ಸಂಚಿನ ವಿದ್ಯಾರ್ಥಿ ಕ್ರೀಡಾ ಜ್ಯೋತಿಯನ್ನು ಅಮೀಡ್ಗಢ್ ಸಂಚಿನ ವಿದ್ಯಾರ್ಥಿ ಕೈಗೆ ಹಸ್ತಾಂತರಿಸುತ್ತಿದ್ದಾರೆ. ಇನ್ನುಳಿದ ಕ್ರೀಡಾಪಟುಗಳು ಚಪ್ಪಾಳೆ ಹಾಕಿ ಅವರಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈಗ ಅಮ್ಮಿಂಗಡ ಸಂಚಿನ ಕ್ರೀಡಾಪಟುಗಳು ಹೋಗುತ್ತಿದೆ. ಅಮೀನ್ಗಢ್ ಸಂಚಿನ ವಿದ್ಯಾರ್ಥಿನಿ ಗುಳೇದ್ಗುಡ್ ಸಂಚಿನ ವಿದ್ಯಾರ್ಥಿನಿ ಕಡೆಗೆ ಕ್ರೀಡಾ ಜ್ಯೋತಿಯನ್ನು ನೀಡುತ್ತಿದ್ದಾರೆ. ಸೇರಿ ನಮ್ಮ ಬಾಗಲಕೋಟೆ ಅಂಚಲದ ಕ್ರೀಡಾ ಪ್ರಮುಖರಾದಂಥ ವಿಠಲ್ ಜಿ ಅವರ ಕಡೆ ಕೊಡುತ್ತಿದ್ದಾರೆ. ಅವರು ನಮ್ಮ ಕರ್ನಾಟಕದ ಕ್ರೀಡಾ ಪ್ರಮುಖರಾದಂಥ ಪ್ರಶಾಂತ್ ಪಕ್ಕರ್ಜಿ ಅವರಿಗೆ ಕೊಡುತ್ತಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುತ್ತಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕಿ. ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದಂತಹ ಎಲ್ಲ ಸಂಚಿನ ವಿದ್ಯಾರ್ಥಿನಿಗಳು ಹಾಗೂ ವಿಠಲ್ ಜಿ ಮತ್ತು ಪ್ರಶಾಂತ್ ಜಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ರೋಟರಿ ಕ್ಲಬ್ಬಿನ ಸದಸ್ಯರಾದ ಮುರ್ನಾಳ್ ಅವರು ಮತ್ತು ಆರಕ್ಷಕರು ಆದಂಥ ಅವರಿಗೆ ಸ್ವಾಗತ. ಅದೇ ರೀತಿ ನಮ್ಮ ಕಟಗರಿ ಸರ್ ರೆಪ್ರೆಸೆಂಟೇಟಿವ್ ಆದ ಅವ್ರ ಮೊಮ್ಮಗ ಮತ್ತು ಅವರು ಸಂಬಂಧಿಕರಾದ ಪಾಟೀಲರಿಗೂ ನಮ್ಮ ಸ್ವಾಗತ. ಅದೇ ರೀತಿ ಏಕಲ್ ಅಭಿಯಾನದ ಮನೋಹರ್ ಜಿ ಹಾಗೂ ಕಸ್ತೂರಿಜಿ ಅವರಿಗೂ ನನ್ನ ಸ್ವಾಗತ. ಅದೇ ರೀತಿ ಈ ಏಕಲ್ ಅಭಿಯಾನದ ಕ್ರೀಡೋತ್ಸವಕ್ಕೆ ಸಹಾಯ ಮಾಡಿದಂಥ ಡಾಕ್ಟರ್ ಜೋಶಿ ಅವ್ರಿಗೂ ಕೂಡ ನನ್ನ ಸ್ವಾಗತ. ಮತ್ತು ಮೊದಲನೇದಾಗಿ ತಮ್ಮೆಲ್ಲರಿಗೂ ದೊಡ್ಡ ಸ್ವಾಗತ. ಯಾಕಂದರೆ ತಾವೆಲ್ಲಾರ್ದೇ ಕ್ರೀಡೋತ್ಸವ ಯಶಸ್ವಿ ಆಗ್ತಾ ಇರಲಿಲ್ಲ. ತಾವು ಬಹುಸಂಖ್ಯೆಯಲ್ಲಿ ಬಂದಿದ್ದೀರಿ, ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಮತ್ತು ಈ ಕ್ರೀಡೋತ್ಸವನ ತಾವೆಲ್ಲರೂ ಒಳ್ಳೆಯದಾಗಿ ಎಂಜಾಯ್ ಮಾಡಿರಿ, ಸ್ಪೋರ್ಟ್ಸನ್ ಭಾತೃತ್ವವನ್ನು ಬೆಳೆಸ್ರಿ ಅಂತ ಹೇಳಿ, ಮತ್ತು ಕ್ರೀಡೆ ಎಲ್ಲ ಆನಂದವನ್ನು ಪಡೆಯಿರಿ. ಮತ್ತು ಏಕಲ್ ಅಭಿಯಾನದ ಜಾಗೃತಿಯನ್ನು ಎಲ್ಲ ಮೂಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆ ಮೂಲೆಯಲ್ಲಿ ವ್ಯಾಪಿಸ್ರಿ ಅಂತ ಹೇಳಿ ನನ್ನ ಈ ಆರಂಭಿಕ ಪ್ರಕಟಣೆಯನ್ನು ಹೇಳುತ್ತೇನೆ. ಏಕಲ್ ಅಭಿಯಾನ ಜಿಲ್ಲಾ ಕ್ರೀಡಾಕೂಟ ಸಮಿತಿ ಆಯೋಜಿಸಿದ 3ನೇ ಜಿಲ್ಲಾ ಮಟ್ಟದ ಕ್ರೀಡೋತ್ಸವದ ಉದ್ಘಾಟನೆಯನ್ನು ನಾನು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಗಿರೀಶ್ ಮಸೂರ್ಕರ್ ಔಪಚಾರಿಕವಾಗಿ ಘೋಷಿಸುತ್ತೇನೆ. ಕ್ರೀಡೋತ್ಸವ ಉದ್ಘಾಟನೆಗೊಂಡಿದೆ. ಥ್ಯಾಂಕ್ ಯು.
ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ತಾಲೂಕು ಮಟ್ಟದ ಸಂಕ್ಷಿಪ್ತ ವರದಿ ಶ್ರೀ ವಿಠಲ್ ಗೌಡರ್ ಜಿಲ್ಲಾ ಕ್ರೀಡಾ ಪ್ರಮುಖರು ಘೋಷಿಸಬೇಕಾಗಿ ಹೇಳ್ತೇನೆ. ರೀತಿಯಾಗಿ ದಿನಾಂಕ 14/9/2024 ಕೆರು ಸಂಚಿನಲ್ಲಿ 250 ಮಕ್ಕಳು ಭಾಗವಹಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು. ಅದೇ ರೀತಿಯಾಗಿ 15 ತಾರೀಕು 9ನೇ ತಿಂಗಳ 2024 ಅಮೀನ್ಗಡ ಸಂಚಿನಲ್ಲಿ ವಡಗೇರಿ ಗ್ರಾಮದಲ್ಲಿ 451ಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸಿ ಸಂಚ ಲೆವೆಲ್ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದರು. ದಿನಾಂಕ 16/9/2024 ಗುಳದಕೂಟ ಸಂಚಿನಲ್ಲಿ 235ಕ್ಕಿಂತ ಹೆಚ್ಚಿನ ಮಕ್ಕಳು ಭಾಗವಹಿಸಿ ತಾಲೂಕು ಮಟ್ಟದ ಲೆವೆಲ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರಾದಂಥ ಚಂದ್ರಶೇಖರ್ ಕಟಗರ್ಜಿ ಅವರು ಕೂಡ ಉಪಸ್ಥಿತಿ ಇದ್ದರು. ಈ ಕಾರ್ಯಕ್ರಮವನ್ನು ಅವರ ನೇತೃತ್ವದಲ್ಲಿ ನಡೆಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಅದೇ ರೀತಿಯಾಗಿ ದಿನಾಂಕ 22/9/2024 ರಾಂಪುರ ಗ್ರಾಮದಲ್ಲಿ 180ಕ್ಕಿಂತ ಹೆಚ್ಚಿನ ಮಕ್ಕಳು ಭಾಗವಹಿಸಿ ಸಂಚ ಲೆವೆಲ್ ಕ್ರೀಡಾಕೂಟವನ್ನು ಭಾಗವಹಿಸಿ ಆ ಕಾರ್ಯಕ್ರಮ ಕೂಡ ಎಲ್ಲ ಕಾರ್ಯಕರ್ತರು ಮತ್ತು ಆಚಾರ್ಯರು ಮಕ್ಕಳು ಸೇರಿ ಭಾಗವಹಿಸಿ ಯಶಸ್ವಿಗೊಳಿಸಲಾಯಿತು. 6/10/2024 ರೋಣ ಸಂಚಿನಲ್ಲಿ ಕ್ರೀಡೋತ್ಸವವನ್ನು ಮಾಡಲಾಯಿತು. 150ಕ್ಕಿಂತ ಹೆಚ್ಚಿನ ಮಕ್ಕಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಲಾಯಿತು. ತಮಗೆಲ್ಲರೂ ಕೂಡ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ. ಹಿತನುಡಿಗಳು. ವಿಕಲ್ ಅಭಿಯಾನದ ಇವತ್ತಿನ ಕ್ರೀಡೋತ್ಸವಕ್ಕೆ ಬಂದಂಥ ಎಲ್ಲ ವಿಕಲ್ ಸದಸ್ಯರಿಗೆ ಸ್ವಾಗತ. ಈಗ ಟೈಮು ಭಾಳ ಆಗೈತಿ, ಬಿಸಿಲು ಐತಿ, ಇನ್ನು ಕ್ರೀಡೆಯನ್ನು ಸ್ಟಾರ್ಟ್ ಮಾಡಬೇಕು. ಎಲ್ಲರಿಗೂ ಕ್ರೀಡಾಪಟುಗಳಿಗೆ ಶುಭ ಹಾರೈಕೆಯನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಲಕ್ಷ್ಮಕ್ಕ ದೇವಿ ಅವರು ಹೇಳಬೇಕಾಗಿ ವಿನಂತಿಸಿಕೊಂಡು. ದರಿದ್ರತ ವಚನೇಕ ದರಿದ್ರತ. ಧನ್ಯವಾದಗಳು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತ ವಂದೇ ಮಾತರಂ, ಜಯ ಭಾರತ ವಂದೇ ಮಾತರಂ. ಭಾರತ ವಂದೇ ಮಾತರಂ, ಜಯ ಭಾರತ ವಂದೇ ಮಾತರಂ. रुक ना पाए तूफानों में, सबके आगे बढ़े कदम. जीवन पुष्प चढ़ाने निकले माता के चरणों में हम. वंदे मातरम, वंदे मातरम, वंदे मातरम. ಈ ಕ್ರೀಡಾಕೂಟದ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿ ಈ ಸಂಸ್ಥೆಯ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಮಾಧುರ್ ಅವರೇ, ಹಾಗೆಯೇ ನನ್ನ ಜೊತೆ ಬಂದಿರತಕ್ಕಂಥ ಇಂದಿನ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಬೆಳ್ಳಿಗೆ ಮುಖರೆ, ಯಾವತ್ತೂ ಈ ಕೆಲಸ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಸ್ನೇಹಿತರೆ, ಸಹೋದರರೇ ಹಾಗೂ ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು, ನಾನು ಈ ಉದ್ಘಾಟನೆ ನಿರ್ಮಾಣದ ಬಗ್ಗೆ ಬೆಳಿಗ್ಗೆನೇ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಕ್ಕಾಗಿ ಸರ್ಕಾರಿ ಕಾರ್ಯಕ್ರಮ ನಾನು
ಭಾಗವಹಿಸಿ ಇವತ್ತು ಬಹಳಷ್ಟು ದೃಢವಾಗಿ ನಿಂತಿದ್ದೇನೆ. ಇವತ್ತು ಏನು ಅಭಿಯಾನ ಆಗಿ ಒಂದು ಸಂಸ್ಥೆ ವತಿಯಿಂದ ವಿವಿಧ ಗ್ರಾಮಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನಮ್ಮ ಯುವಕರಿಗೆ ನಮ್ಮ ದೇಶದ ಬಗ್ಗೆ ಒಂದು ಅಭಿಮಾನ, ನಮ್ಮ ದೇಶದ ಸಂಸ್ಕೃತಿ, ಇದರ ಜೊತೆಗೆ ಸಂಸ್ಕಾರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸಲಿಕ್ಕೆ ಇನ್ನು ಬಹಳಷ್ಟು ಸಹಕಾರಿ. ಅದರ ಜೊತೆಗೆ ಇವತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ಇವತ್ತು ಕ್ರೀಡೆ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ನಾವು ಬಹಳಷ್ಟು ಕ್ರಿಯಾಶೀಲರಾಗಿ ಉತ್ಸುಕತೆಯಿಂದ ಪ್ರತಿನಿತ್ಯ ನಮ್ಮ ಕೆಲಸ ಮಾಡಬೇಕಾದರೆ ಇವತ್ತು ಕ್ರೀಡೆ ಇವತ್ತು ನಮ್ಮ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ತೇನೆ. ಅದರ ಜೊತೆಗೆ ಮಾನಸಿಕವಾದ ನೆಮ್ಮದಿಯನ್ನು ಕೊಡಲಿಕ್ಕೆ ಇವತ್ತು ಹೆಚ್ಚು ಇವತ್ತು ಕಾರಣೀಭೂತ ಆಗ್ತದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಕ್ರೀಡಾಭಿಮಾನಿಗಳು ಯಾವತ್ತೂ ದೇಶದ ಬಗ್ಗೆ ಹೆಚ್ಚು ಅಭಿಮಾನ ಹೊಂದಿರ್ತಾರೆ. ಅವರಿಗೆ ವಿಶೇಷವಾಗಿ ಸೌಹಾರ್ದತೆಯಿಂದ ಹಾಗೂ ಹೆಚ್ಚು ಸ್ನೇಹಿತರನ್ನು ಇವತ್ತು ಬೆಳೆಸಿಕೊಳ್ಳಲಿಕ್ಕೆ, ಅವರ ಒಂದು ಪರಿಚಯ ಉಳಿಸಿಕೊಳ್ಳಲಿಕ್ಕೆ, ಅವರ ಒಂದು ಸ್ನೇಹ ಬೆಳೆಸಲಿಕ್ಕೆ ಶಕ್ಯ ಆಗ್ತದೆ. ಈ ಒಂದು ಕ್ರೀಡೆ ಇವತ್ತು ಬಹುಶಃ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಪ್ರತಿನಿತ್ಯ ನಿಮ್ಮ ಕ್ರಿಯೆಗಳಲ್ಲಿ, ನಿಮ್ಮ ಕಾರ್ಯಕ್ರಮಗಳಲ್ಲಿ ಏನು ನೀವು ಕ್ರಿಯಾಶೀಲರಾಗಿ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಇವತ್ತು ಮಾನಸಿಕವಾಗಿ ಇವತ್ತು ಕೇವಲ ದೈಹಿಕ ಸಾಮರ್ಥ್ಯ ಅಲ್ಲದೆ ಇವತ್ತು ನಮ್ಮ ಯುವತಿಗಳಾಗಿರ್ಬೋದು, ನಾವು ಬೇಕಾಗಿರ್ತಕ್ಕಂಥ ಒಳ್ಳೊಳ್ಳೆ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ಯಾವತ್ತೂ ಕೂಡ ಮಾನಸಿಕ ನೆಮ್ಮದಿ ಇರಬೇಕಾಗ್ತದೆ. ಯಾರು ಕ್ರೀಡಾಪಟುಗಳು ಆಗ್ತದೆ ಅವರು ಯಾವತ್ತೂ ಕೂಡ ಶಾಂತವಾಗಿ ಸಮಾಧಾನದಿಂದ ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಶಕ್ಯ ಆಗ್ತದೆ. ಆ ಒಂದು ಮಾನಸಿಕವಾಗಿಯೂ ಕೂಡ ಇವತ್ತು ನೀವು ನೆಮ್ಮದಿಯಿಂದ ಇರಲಿಕ್ಕೆ, ಹಾಗೆಯೇ ಮಾನಸಿಕವಾಗಿ ಸದೃಢವಾಗಿರಲಿಕ್ಕೆ ಈ ಕ್ರೀಡೆ ಪ್ರಮುಖವಾಗಿ ಪಾತ್ರ ವಹಿಸ್ತಿದೆ. ಈ ಒಂದು ಮಾನ್ಯ ಕಾಸರಗೋಡು ನನಗೆ ಮೊನ್ನೆನೂ ಕೂಡ ಫೋನ್ ಮುಖಾಂತರ ಈ ಒಂದು ವಿಚಾರವನ್ನು ಹೇಳಿದರು. ನಾನು ಬರಬೇಕಂದ್ರೂ ಕೂಡ ಹೇಳಿದ ಹಾಗೆ ವಿಳಂಬವಾಗಿ ಬಂದಿದ್ದೇನೆ. ಇವತ್ತು ಸತತವಾಗಿ, ಯಾಕಂತ ಹೇಳಿದರೆ ಕೇವಲ ಇವತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಇವತ್ತು ಆ ಒಂದು ಕ್ರೀಡೆಯಲ್ಲಿ ಉತ್ಸುಕತೆಯನ್ನು ತೋರಿಸಿದೆ. ಪ್ರತಿನಿತ್ಯವೂ ಕೂಡ ಇವತ್ತು ನಿಮ್ಮ ಚಟುವಟಿಕೆ ಜೊತೆಗೆ ಸ್ವಲ್ಪ ವೇಳೆ ಈ ಒಂದು ಕ್ರೀಡೆಗೆ ನಾವು ಮೀಸಲಿಟ್ಟರೆ ನಿಮ್ಮ ವ್ಯಕ್ತಿತ್ವವು ಕೂಡ ಚೆನ್ನಾಗಿ ಆಗ್ತಿದೆ. ನಿಮ್ಮ ಮುಂದಿನ ಭವಿಷ್ಯವು ಕೂಡ ಚೆನ್ನಾಗಿ ರೂಪಿಸಿಕೊಳ್ಳಲಿಕ್ಕೆ ಶಕ್ಯ ಆಗ್ತದೆ ಎಂಬ ಉದ್ದೇಶವನ್ನು ಹೇಳಿ ಇವತ್ತೇನು ಇಲ್ಲಿ ಭಾಗವಹಿಸಿದ್ದೀರಿ, ಇವತ್ತು ನೀವು ಇನ್ನೂ ಹೆಚ್ಚೆಚ್ಚು ಇವತ್ತು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಏನು ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ನಿಮ್ಮ ಸಾಮರ್ಥ್ಯವನ್ನು ತಾವು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ನನಗೆ ಇಲ್ಲಿ ಕರೆಸಿ ಎರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಡಾಕ್ಟರ್ ಮಾಸೂರ್ ಅವರಿಗೆ ವಂದನೆಯನ್ನು ತಿಳಿಸಿ ನಿಮಗೆಲ್ಲ ಮತ್ತೊಮ್ಮೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಅಮೂಲ್ಯವಾದ ಸಮಯವನ್ನ ಕೊಟ್ಟು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ಸಿ ಗದ್ದೇಗೌಡರು ಸರ್ ಅವರು ಈ ಒಂದು ನಮ್ಮ ಏಕನ ಅಭಿಯಾನದ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಎಲ್ಲ ಕ್ರೀಡಾ ಪ್ರತಿಭೆಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದ್ದಾರೆ. ಅವರ ಮಾತಿನಂತೆ ಈ ಕ್ರೀಡೆಯಲ್ಲಿ ನಾವು ಪ್ರಥಮ ಬಂದು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದವರೆಗೂ ನಮ್ಮ ಬಾಗಲಕೋಟೆಯ ಘನತೆ ಮತ್ತು ಕೀರ್ತಿಯನ್ನ ಹೆಚ್ಚಿಸ್ತೇವೆ ಅಂತೇಳಿ ನಾವು ಸನ್ಮಾನ್ಯ ಸಂಸದರಿಗೆ ನಾನು ಆಶ್ವಾಸನೆಯನ್ನ ನೀಡ್ತಾ ಇದ್ದೇನೆ. ನಾವು ಇದರ ಪ್ರಯತ್ನ ಮಾಡ್ತೀವಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದಕ್ಕೆ ಅವರೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಭಾವಿಸುತ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಮಸೂಕಾಜಿ ಅವರು ಎರಡೆರಡು ಅನಿಸಿಕೆಗಳನ್ನ ಹೇಳ್ಬೇಕಂತ. ಅದರ ಜೊತೆಗೆ ಇಲ್ಲಿ ಕ್ರೀಡಾಪಟುಗಳಿಗೆಲ್ಲ ಪ್ರೋತ್ಸಾಹ ಮಾಡಿದ್ದೀವಿ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ಮತ್ತು ಏಕಲ ಅಭಿಯಾನ ಇಡೀ ರಾಷ್ಟ್ರ ತುಂಬ ಕೆಲಸ ಮಾಡ್ತಾ ಇದೆ. ಮತ್ತು ಮುಖ್ಯವಾಗಿ 72,000ಕ್ಕಿಂತ ಹೆಚ್ಚು ಬ್ರಾಂಚ್ ಇದ್ದಾವೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆಯ 13 ವರ್ಷಗಳಿಂದ ಇಲ್ಲಿ ನಾವು ಕಾರ್ಯ ಮಾಡ್ತಾ ಇದ್ದೀವಿ. ಆಮೇಲೆ ಈ 3ನೇ ವರ್ಷ ಕ್ರೀಡಾ
ಕ್ರೀಡೋತ್ಸವ ಮಾಡ್ತಾ ಇರೋದು. ಮೊದಲೇ ಕ್ರೀಡೋತ್ಸವದಲ್ಲಿ 18 ಜನ ನಮ್ಮ ಜಿಲ್ಲೆಯಿಂದ ಲಕ್ನೋ ತನಕ ಹೋಗಿದ್ವಿ ಮತ್ತು 2ನೇ ದಿನ ಬೆಂಗಳೂರು ತನಕ ಹೋಗಿದ್ವಿ. ಮುಂದೆ ನೋಡ್ಬೇಕು ಈಗ ಏನಾಗ್ತದೆ ಅಂತ. ಸೊ ತಾವು ಬಂದು ನಮ್ಮ ಸ್ವಾಗತಕ್ಕೆ ಅಭಿನಂದನೆ ಹೇಳ್ತಾ खेल खिलाड़ी खेल खेल खिलाड़ी खेल खेल खिलाड़ी खेल खिलाड़ी खेल खिलाड़ी खेल खेल खिलाड़ी खेल खेल खिलाड़ी खेल खिलाड़ी खेल हंसकर मिलकर डटकर बढ़कर खेल खिलाड़ी खेल हंसकर मिलकर डटकर बढ़कर खेल खिलाड़ी खेल 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 खेल स्वदेशी अपनाएंगे स्वदेशी अपनाएंगे जनमानस तक पहुंचाएंगे जनमानस तक पहुंचाएंगे विजय पताका फहराएंगे विजय पताका फहराएंगे स्वाभिमान का युग लाएंगे स्वाभिमान का युग लाएंगे खेलों की दुनिया में होगा खेलों की दुनिया में होगा प्रथम हमारा खेल खेल खिलाड़ी खेल खेल खिलाड़ी खेल खेल खिलाड़ी खेल खेल खिलाड़ी खेल उछले कूदे जल में तेरे कूदे जल में तेरे बाधाओं के पथ पर दौड़े बाधाओं के पथ पर दौड़े योग कबड्डी खो खो खेले कबड्डी खो खो खेले वजनों से ताकत को तोले वजनों से ताकत को तोले धनुष बाण से फिर साधेंगे धनुष बाण से फिर साधेंगे एकलव्य का मैं खेल खिलाड़ी खेल खेल खिलाड़ी खेल खेल खिलाड़ी खेल खेल खिलाड़ी खेल शक्त भुजा हो सशक्त कंधे आंधी में भी अविरल गति हो रग रग में हो प्यार देश का खुली निगाहें अविचल गति हो तन में बल हो मन निर्मल हो तन में बल हो मन निर्मल हो जो बाती में थे खेल खिलाड़ी खेल खिलाड़ी खेल खिलाड़ी खेल खिलाड़ी खेल हार हुई तो मत घबराना विजय मिली तो मत इतराना वृत्ति खिलाड़ी भूल न जाना आज रुके तो कल बढ़ जाना विजय पराजय जो भी आए विजय पराजय जो भी आए निर्भय होकर खेल ಅಂಜುವೆದೆಯ ಕದವ ತೆರೆದು ಧ್ಯೇಯ ಜಲವ ಚಿಮುಕಿಸು ನಂಜನುಂಗಿ ಅಮರನಾಗು ಧೈರ್ಯ ಧಾರೆ ಧುಮುಕಿಸು ಅಂಜುವೆದೆಯ ಕದವ ತೆರೆದು ಧ್ಯೇಯ ಜಲವ ಚಿಮುಕಿಸು ನಂಜನುಂಗಿ ಅಮರನಾಗು ಧೈರ್ಯ ಧಾರೆ ಧುಮುಕಿಸು ಮಂಜು ಹರಿದು ಅರಿಯ ಎದುರು ವಿಜಯ ಖಡ್ಗ ಝಳಪಿಸು ಮಂಜು ಹರಿದು ಅರಿಯ ಎದುರು ವಿಜಯ ಖಡ್ಗ ಝಳಪಿಸು ಕೋರಿ ಗುರಿಯ ಸೇರು ಬದುಕ ನರ್ಪಿಸು ಧಾವಿಸು ಮುಂದೆ ಧಾವಿಸು ಧಾವಿಸು
ಮುಂದೆ ಧಾವಿಸು ಧೀರ ಪಥದಿ ಅಂತಿಮ ಜಯ ನಿನ್ನದೆಂದೆ ಭಾವಿಸು ಧೀರ ಪಥದಿ ಅಂತಿಮ ಜಯ ನಿನ್ನದೆಂದೆ ಭಾವಿಸು ಧಾವಿಸು ಮುಂದೆ ಧಾವಿಸು ಧಾವಿಸು ಮುಂದೆ ಧಾವಿಸು ಹೇಡಿಗೆಷ್ಟು ಸಾವು ಬಹುದೋ ಎಷ್ಟು ಬದುಕೋ ತಿಳಿಯದು ವೀರ ನಿನಗೆ ಒಮ್ಮೆ ಮಾತ್ರ ಬದುಕು ಬೆಳಕು ದೊರೆಯುವುದು ಹೇಡಿಗೆಷ್ಟು ಸಾವು ಬಹುದೋ ಎಷ್ಟು ಬದುಕೋ ತಿಳಿಯದು ವೀರ ನಿನಗೆ ಒಮ್ಮೆ ಮಾತ್ರ ಬದುಕು ಬೆಳಕು ದೊರೆಯುವುದು ಶತ್ರುಂಜಯ ಮೃತ್ಯುಂಜಯ ನೆನುವ ಮಾತ ನೆನಪಿಡು ಶತ್ರುಂಜಯ ಮೃತ್ಯುಂಜಯ ನೆನುವ ಮಾತ ನೆನಪಿಡು ಕ್ಷಾತ್ರ ಪಥವ ಹಿಡಿದು ತಾಯ ರಕ್ಷಿಸು ಧಾವಿಸು ಮುಂದೆ ಧಾವಿಸು ಧಾವಿಸು ಮುಂದೆ ಧಾವಿಸು ಧೀರ ಪಥದಿ ಅಂತಿಮ ಜಯ ನಿನ್ನದೆಂದೆ ಭಾವಿಸು ಧೀರ ಪಥದಿ ಅಂತಿಮ ಜಯ ನಿನ್ನದೆಂದೆ ಭಾವಿಸು ಧಾವಿಸು ಮುಂದೆ ಧಾವಿಸು ಧಾವಿಸು ಮುಂದೆ ಧಾವಿಸು ಧಾವಿಸು ಮುಂದೆ ಧಾವಿಸು ಧಾವಿಸು ಮುಂದೆ ಧಾವಿಸು 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 ಮುಂದೆ ಧಾವಿಸು 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 ಮುಂದೆ ಧಾವಿಸು 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 ಮುಂದೆ ಧಾವಿಸು धरती की शान तू है मन की संतान तेरी मुट्ठियों में बंद तूफान है रे मनुष्य तो बड़ा महान है बोल मत मनुष्य तो बड़ा महान है मनुष्य तो बड़ा महान है बोल मत मनुष्य तो बड़ा महान है धरती की शान तू है मन की संतान तेरी मुट्ठियों में बंद तूफान है रे मनुष्य तो बड़ा महान है बोल मत मनुष्य तो बड़ा महान है मनुष्य तो बड़ा महान है बोल मत मनुष्य तो बड़ा महान है जो चाहे पर्वत पहाड़ों को फोड़ दे तू जो चाहे नदियों के मुख को भी मोड़ दे तू जो चाहे माटी से अमृत निचोड़ दे तू जो चाहे धरती को अंबर से जोड़ दे अमर तेरे प्राण अमर तेरे प्राण मिला तुझको वरदान तेरी आत्मा में स्वयं भगवान है रे मनुष्य तो बड़ा महान है बोल ಈ ಸಮಾರೋಪ ಸಮಾರಂಭದಲ್ಲಿ ಮುಖ್ಯವಾಗಿ ಬಹುಮಾನ ವಿತರಣೆ ಕಾರ್ಯಕ್ರಮ ಈ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬಾಲಕರ ಟೀಮಲ್ಲಿ ಒಂದದ್ದು 100 ಮೀಟರ್ ಪ್ರಥಮದಾಗಿ ಸಂಜು ಕುಣಿಮೆಂಚಿ 100 ಮೀಟರ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಇವರಿಗೆ ಜೋರಾದ ಚಪ್ಪಳೆ ಮುಖಾಂತರ ವೇದಿಕೆ ಮೇಲೆ ಕೆಸಕರ್ಜಿ ಅವರು ಇವರಿಗೆ ಪ್ರಶಸ್ತಿ ವಿತರಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ದ್ವಿತೀಯ ಒನ್ ನೂರು ಮೀಟರ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಇವರು ವೇದಿಕೆ ಮೇಲೆ ಬಂದು
ಪ್ರಶಸ್ತಿ ವಿತರಿಸಿಕೊಳ್ಳಬೇಕಾಗಿ ವಿನಂತಿ. ಇವರಿಗೆ ಮತ್ತೊಂದು ಈಗ 100 ಮೀಟರ್ ರನ್ನಿಂಗ್ ಅಲ್ಲಿ ತೃತೀಯ ಸ್ಥಾನ ಪಡೆದ ಅಭಿಷೇಕ್ ಮಾದೇವ್ ಅವರು ವೇದಿಕೆ ಮೇಲೆ ಬರಬೇಕು. ರನ್ನಿಂಗ್ ಅಲ್ಲಿ ವಿಜೇತರಾದವರು ಪ್ರಥಮ ಸ್ಥಾನ ಸಂಜನಾ ಮೂಲಿಮನಿ ಅವರು. ಅವರಿಗೆ ತೃತೀಯ ಸ್ಥಾನ ನೀಡಬೇಕಾಗಿರುವುದು. ಪ್ರೌಢ ವಿಭಾಗದ ದೈಹಿಕ ಶಿಕ್ಷಕರು ತಳವಾರ್ಜಿ ಅವರು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೆ. ಕೂಟ ಅಧ್ಯಕ್ಷರಾದಂಥ ಗಿರೀಶ್ ಇವರಿಗೆ ಪ್ರಶಸ್ತಿ ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೆ. ಅವರು ಪ್ರಶಸ್ತಿ ವಿತರಿಸಬೇಕು. ಸುಮಧುರ ಭಾಷಿಣಿ ಸುಖದಾ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ कराले कोटि कोटि भुजैर्धृत कर करवाले केवले मातुमी अबले बहुबलदारिणी नमामि तारिणी रिपुदलवारिणी मातरं वन्दे मातरं वन्दे मातरम्. तुमि विद्या तुमि धर्म तुमि हृदि तुमि मर्म तुम हि प्राणा शरीरे बाहुते तुमि मा शक्ति हृदये तुमि मा भक्ति तो मारयी प्रतिमा गडी मंदिरे मंदिरे वन्दे मातरम्. त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमला अमलां अतुलां सुजलां सुफलां मातरं वन्दे मातरम्. श्यामलां सरलां सुस्मितां भूषितां श्यामलां सरलां सुस्मितां भूषितां धरणीं भरणीं मातरं वन्दे मातरम्. ಒಂದು ಗೂಡಿ ಬನ್ನಿ ನಾಡ ಸೇವೆಗೆ
ಬೆವರು ರಕ್ತವ ತೈಲದಂತೆ ಎರೆಯುವ ನಾಡಗುಡಿಯ ಬೆಳಗಲು ಬತ್ತಿಯಂತೆ ಉರಿಯುವ ಕತ್ತಲನ್ನು ಕರಗಿಸಿ ಸುತ್ತ ಬೆಳಕ ಮೂಡಿಸಿ ಮನದಿ ಮನೆಯ ಮಾಡಿದಂಥ ಮೌಢ್ಯವನ್ನು ತೊಲಗಿಸಿ ವರ್ಷದ ಕ್ರೀಡೋತ್ಸವ ಏಕಲವ್ಯಾನದಿಂದ ನಡೆದಿರೋದಂಥ ಸಕ್ರಿ ಹೈಸ್ಕೂಲ್ನಲ್ಲಿ ನಾವು ಇದು ಸಮಾರೋಪಗೊಂಡಿದೆ ಮುಗಿದಿದೆ ಅಂತ ಹೇಳಿ ನಾನು ಘೋಷಣೆ ಮಾಡುತ್ತೇನೆ. ಅದೇ ರೀತಿಯಾಗಿ ಈ ಸಮಾರಂಭಕ್ಕೆ ಅತಿಯಾಗಿ ದುಡಿದಂಥ ಎಲ್ಲ ಏಕಲ ಕಾರ್ಯಕರ್ತರಿಗೂ ಪದಾಧಿಕಾರಿಗಳು ಆಚಾರ್ಯಗಳಿಗೂ ಮತ್ತು ವಿವಿಧ ಹಳ್ಳಿಗಳಿಂದ ಬಂದಂಥ ಹುಡುಗರಿಗೂ ನನ್ನ ಆ ಮಕ್ಕಳಿಗೆ ಎಲ್ಲ ಬಂದಂಥ ಟೀಚರ್ಸ್ಗಳಿಗೆ ಎಲ್ಲ ಧನ್ಯವಾದಗಳನ್ನು ಹೇಳುತ್ತಾ ಈ ಗ್ರೌಂಡನ್ನು ಕೊಟ್ಟಂಥ ಸಕ್ರಿಯ ಹೈಸ್ಕೂಲ್ಗೂ ನಾವು ಧನ್ಯವಾದಗಳು ಹೇಳುತ್ತಾ ಈ ಸಮಾರಂಭ ಇಲ್ಲಿಗೆ ಮುಕ್ತಾಯಗೊಂಡಿತು. ತಾವೆಲ್ಲರೂ ತಮ್ಮ ಪ್ರಯಾಣ ಒಳ್ಳೆಯದಾಗಿ ಆರಾಮಾಗಿ ಮತ್ತು ಸೇಫ್ಟಿಯಿಂದ ಮಾಡಿರಿ ಅಂತ ಹೇಳಿ ಈ ಸಮಾರಂಭವನ್ನು ಮುಗಿಸುತ್ತೇನೆ. ಈಗ एकल है पहचान हमारी एक हमारा नारा है एकल है पहचान हमारी एक हमारा नारा है हम संताने भारत माँ की भारत वर्ष हमारा है भारत वर्ष हमारा है एकल है पहचान हमारी एक हमारा नारा है हम संताने भारत माँ की भारत वर्ष हमारा है भारत वर्ष हमारा है शिक्षा का दीपक लेकर हम गांव-गांव में जाएंगे भारत की पावन भूमि को फिर से स्वर्ग बनाएंगे. सौदम सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत्. ओम शांति शांति शांति.